ಸರ್. ಎಂತ ಒಂದು ಕನ್ನಡ ಸಿನಿಮಾ ನೋಡಿದೆ ಅಂತ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ. ಕನ್ನಡದಲ್ಲಿ ಬಹಳ ದಿವಸಗಳ ನಂತರ ಒಂದು ಒಳ್ಳೆ ಕತೆ ನೋಡಿದೆ ಸರ್ ನಾನು ಆಕ್ಚುಲಿ. ಲ್ಯಾಂಡ್ ಲಾರ್ಡ್ ಸಿನಿಮಾ, ದುನಿಯಾ ವಿಜಯ್ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಆಮೇಲೆ ನಮ್ಮ ರಾಜ್ಬಿ ಶೆಟ್ಟಿ ಅವ್ರ ವಿಲನಿಸಮ್ ಆಗಿರ್ಬೋದು, ಸೀಟ್ ಎಡ್ಜ್ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ಬಹಳ ಖುಷಿ ಪಟ್ಟೆ. ನನ್ಗೆ ಮುಖ್ಯವಾಗಿ ಇಷ್ಟ ಆಗಿದೆ ಏನಂದ್ರೆ ದುನಿಯಾ ವಿಜಯ್ ಅವ್ರ ಆಕ್ಟಿಂಗು. ಅಂದ್ರೆ ಹಳ್ಳಿ ಆ ಒಂದು ಬಡವರಾಗಿ ಆ ಒಂದು ನೋವುಗಳೆಲ್ಲ ಅನುಭವಿಸ್ಕೊಂಡು ಅವ್ರು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಆಮೇಲೆ ರಾಜ್ಬಿ ಶೆಟ್ಟಿ ಅವ್ರ ವಿಲನಿಸಮ್ ನೋಡಿದ್ರೆ ಒಂಥರ ಮೈಯೆಲ್ಲ ಗಡಗಡ ನಡ್ಕಾಗುತ್ತೆ ಸರ್. ವಜ್ರಮುನಿ ಅವ್ರು ನೋಡಿದ್ವಿ, ಬಟ್ ಇವ್ರೇನಂದ್ರೆ ಬಾಡಿ ಇಲ್ಲ ಏನಿಲ್ಲ, ಒಂದು ಹಾಸ್ಯ ನಟ ಅವರು. ಇದರಲ್ಲಿ ಅದ್ಭುತವಾಗಿ ಆ ಒಂದು ವಿಲನಿಸಮ್ ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಬಂದು ನೋಡೋಂಥ ಸಿನಿಮಾ, ತುಂಬಾ ಖುಷಿ ಆಯ್ತು. ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ, ಸಕ್ಕತ್ತಾಗಿದೆ ಫಿಲ್ಮ್ ಮಾತ್ರ. ಕಾನೂನು ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಬೋರ್ಡ್ರ ಬಗ್ಗೆ ಎತ್ತಿ ಹಿಡಿದಿದ್ದಾರೆ, ಯಾವ ತರ ಮಾಡ್ಬೇಕಂತ ತುಂಬಾ ಹೇಳಿದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಈ ಥರ ಸಿನಿಮಾಗಳು ಬೇಕು. ಸಿನಿಮಾ ಅಂತ ಒಳ್ಳೆ ಮೆಸೇಜ್ ಇದೆ, ಫ್ಯಾಮಿಲಿ ಎಲ್ಲ ಬಂದು ನೋಡೋಂಥ ಸಿನಿಮಾ. ಲ್ಯಾಂಡ್ ಲಾರ್ಡ್ಗೆ ಒಳ್ಳೇದಾಗಲಿ, 100 days ಕನ್ಫರ್ಮ್. ಕಾನ್ಸೆಪ್ಟ್ ಎಲ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ವಿಜಯ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಸತ್ಯಣ್ಣ ಅವರು ತುಂಬಾ ಇದು ಮಾಡಿ ಚೆನ್ನಾಗಿ ಮಾಡಿದ್ದಾರೆ, ಜಡೇಜಾ ಹಂಪಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್. ಭಾರತ ಸಂವಿಧಾನದಲ್ಲಿ ಶೋಷಿತ ಸಮುದಾಯಗಳ ಬಗ್ಗೆ ಹಿಂದಿನ ಕಾಲದಲ್ಲಿ ಶೋಷಿತ ಸಮುದಾಯಗಳು ಹೇಗೆ ಇನ್ನೂ ಶೋಷಣೆಯಲ್ಲಿ ಇದ್ದವು, ಆ ಸಂವಿಧಾನ ಬಂದ ಮೇಲೆ ಸಮುದಾಯ ಹೇಗೆ ಬದಲಾವಣೆ ಆಯಿತು ಅನ್ನುವುದನ್ನು ಎಳೆಯಾಗಿ ಕೊಟ್ಟಿದ್ದಾರೆ. ಹಾಗೆ ಸಂವಿಧಾನದ ಬಗ್ಗೆ ಬಹಳ ವಿವರವಾಗಿ ಕೊಟ್ಟಿದ್ದಾರೆ. ಸರ್, ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲವರು ಕೂಡ ಅವರವರ ಪಾತ್ರವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆ ಪಾತ್ರಕ್ಕೆ ಜೀವ ತುಂಬುವಂಥ ಕೆಲಸ ಮಾಡಿದ್ದಾರೆ. ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಮಾಡಿದಂಥ ಸಂವಿಧಾನ ಶಿಲ್ಪದ ಆಧಾರದ ಮೇಲೆ ಇಟ್ಟುಕೊಂಡು ಸಿನಿಮಾವನ್ನು ಸಾರಿದ್ದಾರೆ. ದೇಶದೆಲ್ಲೆಡೆ ಸಮಾನತೆಯನ್ನು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಸಮಾನತೆಯನ್ನು ಸಾರಿದ್ದಾರೆ. ಭಾಳ ಚೆನ್ನಾಗಿದೆ. ಮತ್ತು ಈ ಸಿನಿಮಾ 100 ದಿನಕ್ಕೂ ಹೆಚ್ಚು ದಿನಗಳ ಕಾಲ ಬಂದಿದೆ. ಮತ್ತು ಎಲ್ಲ ಮಕ್ಕಳಲ್ಲೂ ಕೂಡ ಇದೊಂದು ಸಿನಿಮಾ ಒಂದು ಉತ್ತಮವಾದಂಥ ಭವಿಷ್ಯವನ್ನು ಮೂಡುತ್ತೆ ಅಂತ ಧನ್ಯವಾದ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾದ ಸ್ಕ್ರೀನ್ ಪ್ಲೇ, ಸ್ಟೋರಿ, ಮತ್ತು ತೊಗೊಂಡೋಗಿರೋ ರೀತಿ, ಸೆಕೆಂಡ್ ಹಾಫು, ಫಸ್ಟ್ ಹಾಫ್ ಅಲ್ಟಿಮೇಟಾಗಿ ಬಂದಿದೆ. ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿ ಅವರ ಅಭಿನಯ ಅಂದರೂ ಅದ್ಭುತ. ದುನಿಯಾ ವಿಜಯ್ ಸರ್ ಅವ್ರದ್ದು ಆ್ಯಕ್ಟಿಂಗ್ ಅದ್ಭುತ. ಮಿತ್ರ ಅವ್ರದ್ದು ಟ್ವಿಸ್ಟ್ ಚೆನ್ನಾಗಿದೆ, ಲಾಸ್ಟಿಗೆ ತುಂಬ ಇಷ್ಟ ಆಯಿತು. ಜೈ ಭೀಮ್. ಆಮೇಲೆ ಆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಸ್ಟೋರಿ ಚೆನ್ನಾಗಿದೆ. ನಮ್ಮ ಸಂವಿಧಾನನ ಯಾವ ಥರ ಉಳಿಸ್ಬೇಕು, ಬೆಳೆಸಬೇಕು, ಯಾವ ಥರ ಸಂವಿಧಾನದ ವಿರುದ್ಧವಾಗಿ ನಡ್ಕೊಡ್ತಾರೆ ಜನ ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ. ರಚಿತಾ ರಾಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದುನಿಯಾ ವಿಜಯ್ ಮಗಳು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಸಿನಿಮಾ ನೋಡ್ಬೋದು. ನೀವು ಕೊಡೋ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗಲ್ಲ. ಬಂದು ಎಲ್ಲರೂ ಥಿಯೇಟ್ರಲ್ಲೇ ಸಿನಿಮಾ ನೋಡಿ.